ಆಹಾ ನೋಡ್ಲಾಕ ಎಷ್ಟು ಭಾರಿ ಕಾಣಿಸ್ಲತ್ತದಲ್ರಿ. ಈ ಪಲಾವು ಉಣ್ಲಾಕಂತೂ ಹಿನ್ನ ಭಾರಿ ಇರ್ತದ್ರಿ. ಖರೆ ಹೇಳತ್ತೀನಿ ರೀ, ಒಂದ್ಸಲ ಮಾಡಿ ಉಂಡು ನೋಡ್ರಿ. ಈ ಪಲಾವ್ ಮಾಡ್ಲಕ್ಕ ಎಣ್ಣೆ ಬಿಸಿ ಮಾಡಿ ಜೀರಿಗೆ ಹಾಗೆ ಒಂದಿಷ್ಟು ಒಣ ಮಸಾಲೆಗಳಿಗೆ ಸ್ವಲ್ಪ ಕೆಂಪುಗಾಗತನ ಹುರಿದು ಹೋಳಿದು ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಡ್ತೀನಿ ರೀ. ಇಲ್ಲಾಂದ್ರೆ ಕುಟ್ಟಿನೂ ಹಾಕ್ಬೋದ್ರಿ. ಉಳ್ಳಾಗಡ್ಡಿ ಹಾಕ್ಬಿಡ್ತೀನಿ ರೀ. ಮತ್ತು ಆಲೂಗಡ್ಡೆ, ಗಜರಿ, ಹಸಿ ಬಟಾಣಿ, ಸ್ವೀಟ್ ಕಾರ್ನ್ ಹಾಕಿ ಒಂದು 10 ನಿಮಿಷ ಬಿಸಿನೀರಾಗ ನೆನೆಯಾಕಿಟ್ಟು ನೀರೆಲ್ಲ ಹಿಂಡಿ ತೆಗೆದು ಒಂದ್ರಾಗ ಎರಡು ಮಾಡಿದ್ದು ಸೋಯಾ ಚಂಕ್ಸ್ ಹಾಕ್ಲತ್ತೀನಿ ರೀ. ಮತ್ತು ಟಮಾಟ ಹಾಕಿ ಚಂದ ಹುರಿದು ಇದ್ರಾಗ ಉಪ್ಪು, ಅರಿಶಿಣ ಪುಡಿ ಮತ್ತು ಪುಡಿ ಖಾರ ಹಾಕಿ ಎಲ್ಲ ಕಲಸಾದ್ಮೇಲೆ 2 ಗಂಟೆ ನೆನೆಯಾಕಿಟ್ಟಿದ್ದು ಅಪ್ಪುಡು ಚನ್ಗಿರಿ ಅದೇ ರೀ ಮಸೂರು ಕಾಳು ಮತ್ತು 10 ನಿಮಿಷ ತೊಳೆದು ನೆನೆಯಾಕಿಟ್ಟಿದ್ದು ಅಕ್ಕಿ, ಹಸಿ ಮೆಣಸಿನಕಾಯಿ ಇತ್ತಂದ್ರೆ ಒಂದಿಟ್ಟು ಸಾಂಬಾರು ಪುಡಿ ಹಾಕ್ಬೇಕ್ರಿ. ಇಲ್ಲಾಂದ್ರೆ ಬಿಡ್ರಿ, ಸ್ವಲ್ಪ ಗರಂ ಮಸಾಲೆ ಹಾಕ್ರಿ, ನಡೀತದ್ರಿ. ಸಾವಕಾಶ ಎಲ್ಲ ಒಂದ್ಸಲ ಕಲಸಿ ಈಗ 5 ಬಟ್ಟಲು ನೀರು ಹಾಕ್ಬಿಡ್ತೀನಿ ರೀ. ಮತ್ತೆ ಕಲಿಸ್ತೀನಂದ್ರಿ, ಅಕ್ಕಿ ಮುರಿಬೇಡ್ರಿ, ಸಾವಕಾಶ ಕಲಿಸ್ಬೇಕ್ರಿ. ಈಗ ಮೀಡಿಯಮ್ ಉರಿದಾಗ ಮ್ಯಾಲೆ ಮುಚ್ಚಿ ಹಿಂಗೆ ಕುದಿ ಬಂತಂದ್ರೆ ಮತ್ತೊಂದು ಸಲ ಕಲಿಸಿ ಸಣ್ಣ ಉರಿದಾಗ 5ರಿಂದ 6 ನಿಮಿಷ ಬಿಟ್ಟರೆ ಆಯ್ತು ರೀ. ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ಬಿಡ್ತೀನಂತ್ರಿ. ನೋಡ್ರಿ ಏನು ಮಸ್ತ್ ಪಲಾವ್ ರೆಡಿ ಆಗ್ಯದಂತ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಮಾಡ್ರಿ ಮತ್ತು ಉಣ್ರಿ, ಮನೆ ಮಂದಿಗೆಲ್ಲ ಉಣಿಸ್ರಿ. ಪಕ್ಕ ಹೇಳ್ತೀನಿ ರೀ, ಮತ್ತೆ ಕೇಳಿ ಮಾಡಿಸ್ಕೊತಾರ್ರಿ.